ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9001111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ನಿಮಗೆ ರಾಯರ ಹುಟ್ಟುಹಬ್ಬದ ದಿವಸ ಮನೆಯಲ್ಲಿ ನೀವು ಒಂದಷ್ಟು ನೀತಿ ನಿಯಮಗಳನ್ನು ಪಾಲನೆ ಮಾಡಿದ್ರೆ ಬಹಳ ಒಳ್ಳೆಯದು. ಜೊತೆಯಲ್ಲಿ ಓದ್ತಾ ಇರುವಂತಹ ಮಕ್ಕಳಿದ್ರೆ ಅವತ್ತಿನ ದಿವಸ ಯಾವ ರೀತಿ ಅವ್ರ ಕೈಯಲ್ಲಿ ಪೂಜೆ ಮಾಡಿಸ್ಬೇಕು. ಪರೀಕ್ಷೆಗಳು ಹತ್ತಿರ ಬರ್ತಾ ಇದೆ, ಕೆಲವರಿಗೆ ಆಗಲೇ ಶುರುವಾಗಿದೆ. ಏನು ಮಾಡಿಸ್ಬೇಕು ಮಕ್ಕಳ ಕೈಯಲ್ಲಿ ಒಳ್ಳೆಯ ಫಲಿತಾಂಶಕ್ಕಾಗಿ ಅನ್ನುವಂತಹ ಒಂದು ಸರಳ ಪರಿಹಾರವನ್ನು ಕೂಡ ಈ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಬಹಳಷ್ಟು ಒಳ್ಳೆಯ ಮಾಹಿತಿಗಳು ಈ ವಿಡಿಯೋನಲ್ಲಿ ನಿಮಗೆ ಸಿಗುತ್ತೆ. ಮೊದಲನೇದಾಗಿ ರಾಯರ ವರ್ಧಂತಿಯ ದಿವಸ ಅವರ ಪೂಜೆ ಪುನಸ್ಕಾರ ನಡೆಯುವಂತಹ ಸಂದರ್ಭಕ್ಕೆ, ಅಂದರೆ ಅಟ್ಲೀಸ್ಟ್ ನೀವೇನು ಸ್ತೋತ್ರಗಳನ್ನು ಓದ್ತೀರಾ ಅಥವಾ ಆರತಿಗಳನ್ನು ಮಾಡ್ತೀರಾ ಅಂತಹ ಸಂದರ್ಭದ ಅಷ್ಟೊತ್ತಿಗಾದ್ರೂ ಕೂಡ ಮನೆಯಲ್ಲಿ ಯಾರ್ಯಾರು ಇರ್ತಾರೆ ಅವರೆಲ್ಲರೂ ಕೂಡ ತಲೆಗೆ ಸ್ನಾನ ಮಾಡಿಕೊಳ್ಳುವಂತೆ ಮಾಡಿ, ಎಲ್ರಿಗೂ ಕೂಡ ಹೇಳಿ. ಏಕೆ ಅಂತಂದರೆ ನೀವು ಅವತ್ತಿನ ದಿವಸ ರಾಯರ ಪೂಜೆ ಪುನಸ್ಕಾರವನ್ನು ನಡೆಸ್ತಾ ನಿಮ್ಮ ಮನೆಯಲ್ಲಿ ಯಾರ್ಯಾರು ಇರ್ತಾರೋ ಅವರೆಲ್ಲರ ಕಷ್ಟಗಳನ್ನು ರಾಯರು ಕಳೀತಾ ಇರ್ತಾರೆ. ಏನೇ ತೊಂದರೆಗಳಿರಬಹುದು ಅದನ್ನು. ಅಂತಹ ಸಂದರ್ಭದಲ್ಲಿ ಅವರು ಸ್ನಾನವನ್ನು ಮಾಡಿಕೊಂಡಿದ್ರೆ ಅವ್ರಿಗೂ ಒಳ್ಳೆಯದು, ಬಹಳ ಒಳ್ಳೆಯದಾಗುತ್ತೆ. ಹೀಗಾಗಿ ಈಗ ನೀವು 4 ಗಂಟೆಗೆ ಹೇಳ್ತೀರಾ, ಮಕ್ಕಳನ್ನು 4 ಗಂಟೆಗೆ ಹೇಳಿಸ್ಬೇಕಾ? ಏನಿಲ್ಲ, ನೀವು ಅಟ್ಲೀಸ್ಟು ಒಂದಷ್ಟು ಮಹಾಮಂಗಳಾರತಿ ಮಾಡೋ ಸಂದರ್ಭಕ್ಕಾದ್ರೂ ಕೂಡ ಎಲ್ಲರೂ ಕೂಡ ಸ್ನಾನ ಮಾಡಿಕೊಂಡು ರಾಯರ ಎದುರುಗಡೆ ನಿಂತ್ಕೊಳ್ಳುವಷ್ಟು ಏರ್ಪಾಟನ್ನು ಮನೆಯಲ್ಲಿ ಮಾಡಿಕೊಳ್ಳಿ. ಇನ್ನು ಎರಡನೇದು, ಮನೆಯ ಮುತ್ತೈದೆಯರು ಅವತ್ತಿನ ದಿವಸ ಕೈ ತುಂಬ ಬಳೆ ಹಾಕ್ಕೊಳ್ಳಿ. ಒಂದೊಂದು ಕೈಗೆ 1 ಡಜನ್ ಬಳೆಯನ್ನು ಹಾಕೋಬೇಕು. ಮತ್ತು ಗಂಡಸರು ಪಂಚೆಯನ್ನು ಧಾರಣೆ ಮಾಡಿ ಪೂಜೆಯನ್ನು ಮಾಡಬೇಕು. ಹೆಂಗಸರು ಗಂಡಸರು ಇಬ್ಬರೂ ಕೂಡ ಅವತ್ತಿನ ದಿವಸ ಹಣೆಗೆ ಗಂಧ ಅಥವಾ ಗೋಪಿ ಚಂದನವನ್ನು ಕಡ್ಡಾಯವಾಗಿ ಧರಿಸಲೇಬೇಕು. ಅಂದರೆ ಹಣೆಗೆ ಗಂಧ ಇಲ್ಲಾಂದರೆ ಗೋಪಿ ಚಂದನ ಇಟ್ಕೊಂಡ್ಲೇಬೇಕು ಅವತ್ತಿನ ದಿವಸ. ಹೆಣ್ಮಕ್ಳು ಕೊರಳಿಗೆ ತುಳಸಿ ಮಾಲೆಯೆಲ್ಲ ಹಾಕೋಬಾರ್ದು, ದೋಷ ಬರುತ್ತೆ. ಗಂಡಸರು ನಾನ್ ವೆಜ್ ತಿನ್ನೋವಂಥವರು ಕೂಡ ಕೊರಳಿಗೆ ತುಳಸಿ ಮಾಲೆ ಹಾಕ್ಕೊಳ್ಳೋ ಹಾಗಿಲ್ಲ. ಇನ್ನು ಅವತ್ತಿನ ದಿವಸ ಮನೆಯಲ್ಲಿ ಆದಷ್ಟು ಈರುಳ್ಳಿ ಬೆಳ್ಳುಳ್ಳಿಯನ್ನು ಬಳಸ್ದಲೇ ಅಡುಗೆಯನ್ನು ಮಾಡಿ. ಸಾಕ್ಷಾತ್ ರಾಯರು ನಿಮ್ಮ ಮನೆಯಲ್ಲಿರ್ತಾರೆ. ಅವತ್ತಿನ ದಿವಸ ಮನೆಯಲ್ಲಿ ಸ್ವಲ್ಪ ಸಾತ್ವಿಕ ವಾತಾವರಣ ಇರಬೇಕು. ರಾಯರಿದ್ದ ಕಡೆ ಈರುಳ್ಳಿ ಬೆಳ್ಳುಳ್ಳಿ ಬಳಕೆ ಅಷ್ಟೊಂದು ಸೂಕ್ತ ಅಲ್ಲ. ಹೀಗಾಗಿ ಮನೆಯಲ್ಲಿ ಅವತ್ತಿನ ದಿವಸ ಈರುಳ್ಳಿ ಬೆಳ್ಳುಳ್ಳಿ ಬಳಸದೆ ಅಡುಗೆ ಮಾಡಿ ಒಳ್ಳೆಯದಾಗುತ್ತೆ. ಆಗೋದೇ ಇಲ್ಲ ಅಂತಂದರೆ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ರಾಯರಿಗೆ ನೀವೇನು ಮಾಡ್ತಿರಲ್ವ ನೈವೇದ್ಯ, ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಒಂದು ಸಾಂಬಾರಿಗೂ ಕೂಡ ಬಳಸಬಾರ್ದು. ರಾಯರಿಗೆ ಏನಾದರೂ ಅನ್ನ ಸಾರು ನೈವೇದ್ಯ ಇಡೋ ಹಾಗಿದ್ರೆ ಒಬ್ಬಟ್ಟು ಮಾಡ್ತಿರಲ್ವ, ಆವಾಗ ಸಾರಿಗೂ ಕೂಡ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಬಳಸೋ ಹಾಗಿಲ್ಲ. ಇನ್ನು ನೆಕ್ಸ್ಟು, ಮನೆಯಲ್ಲಿ ಅವತ್ತು ಏನು ಅಡುಗೆ ಮಾಡ್ತೀರಾ ಅದನ್ನು ಅಟ್ಲೀಸ್ಟ್ ಹೊರಗಡೆ ಯಾರಾದರೂ ಅವ್ರಿಗೆ ನಿಮ್ಮ ನೆಂಟರಿಷ್ಟರಾಗ್ಬೋದು, ಮನೆ ಅಕ್ಕಪಕ್ಕದವ್ರಿಗಾದರೂ ನಿಮ್ಮ ಮನೆಯಲ್ಲಿ ಒಂದು 5 ಜನಕ್ಕಾದರೂ ಕೂಡ ಊಟ ಬಡಿಸಿ ಎಲೆನ ಎತ್ತಾಕಿ. ನಿಮ್ಮ ಮನೆಯ ದಾರಿದ್ರ್ಯ ಎಷ್ಟೋ ಕಡಿಮೆ ಆಗುತ್ತೆ. ನಿಮಗೆ ಶಕ್ತಿ ಇದ್ದರೆ ಮಾಡಿ, ಶಕ್ತಿ ಇಲ್ಲ ಅಂತಂದರೆ ಬೇಡ. ಇನ್ನು ನೆಕ್ಸ್ಟು, ಯಾವುದಾದ್ರೂ ಅವತ್ತಿನ ದಿವಸ ಹೊಸ ಕಾರ್ಯವನ್ನು ನೀವು ಪ್ರಾರಂಭ ಮಾಡ್ಕೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ ಅವತ್ತಿನ ದಿವಸ ಬಹಳ ಶ್ರೇಷ್ಠವಾಗಿದೆ. ಯಾವ ಹೊಸ ಕಾರ್ಯ ಕೂಡ ನೀವು ಪ್ರಾರಂಭ ಮಾಡ್ಕೋಬಹುದು. ರಾಯರ ವರ್ಧಂತಿಯ ದಿವಸ ರಾಯರಿಗೆ ಇಟ್ಟಂತಹ ನೈವೇದ್ಯವನ್ನು ಏನು ಮಾಡಬೇಕು ಅಂತಂದರೆ ಅದರಲ್ಲಿ ಸ್ವಲ್ಪ ತಕ್ಕೊಂಡು ಮನೆ ಅಕ್ಕಪಕ್ಕ ಏನಾದರೂ ಹಸು ಇದ್ದರೆ ಆ ಹಸುಗೆ ಅದರಲ್ಲಿ ಒಂದು ಸ್ವಲ್ಪ ತಿನ್ನಿಸಿ. ಇನ್ನು ಮಿಕ್ಕಿದ್ದನ್ನು ನಿಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ಸದಸ್ಯರೂ ಕೂಡ ಅದನ್ನು ಪ್ರಸಾದದ ರೀತಿಯಲ್ಲಿ ಸೇವನೆ ಮಾಡುವಂತಹದ್ದನ್ನು ಮಾಡಬೇಕು.
ಪಂಚಪಾತ್ರೆ ಉದ್ಧರಣೆ ಅಂತ ಹೇಳಿ ಬರುತ್ತೆ. ಈಗ ಫೋಟೋನಲ್ಲಿ ನೋಡ್ತಾ ಇದ್ದೀರಾ ನೋಡಿ, ರಾಯರ ಒಂದು ಬಲಭಾಗಕ್ಕೆ ಇಟ್ಟಿರ್ತೀನಲ್ವ, ಅದಕ್ಕೇ ತೀರ್ಥವನ್ನು ಹಾಕುವಂತಹದ್ದು ಪಂಚಪಾತ್ರೆ ಉದ್ಧರಣೆ. ಆವತ್ತಿನ ದಿವಸ ತಪ್ಪದೆ ಎಲ್ಲರೂ ಕೂಡ ಏನು ಮಾಡಬೇಕು ಅಂತಂದರೆ, ಆ ಪಂಚಪಾತ್ರೆ ಒಳಗಡೆ ನೀರು ಹಾಕಿಬಿಟ್ಟು ಅದಕ್ಕೆ 2 ತುಳಸಿ ಹಾಕಿಬಿಟ್ಟು ರಾಯರ ಕೆಂಪು ಅಕ್ಷತೆ, ನೀವೇನು ಮನೆಯಲ್ಲಿ ಮಾಡ್ಕೊಂಡಿರ್ತೀರಲ್ವ, ಆ ಕೆಂಪು ಅಕ್ಷತೆಯನ್ನು ಅದರಲ್ಲಿ ಹಾಕಿಬಿಟ್ಟು ತುಳಸಿ ತೀರ್ಥವನ್ನು ನಾವು ಮಾಡ್ಕೋಬೇಕು. ರಾಯರ ಮಹಾಮಂಗಳಾರತಿಯನ್ನು ಮಾಡಿದ್ದಾದಮೇಲೆ ಮನೆಯ ಪ್ರತಿ ಸದಸ್ಯರಿಗೂ ಕೂಡ ಈ ತೀರ್ಥವನ್ನು ನೀವು ಅವತ್ತಿನ ದಿವಸ ಕೊಡಿ, ನೀವು ಕೂಡ ಸ್ವೀಕಾರ ಮಾಡಬೇಕಾಗತ್ತೆ. ಮನೆಯಲ್ಲಿ ಆದಷ್ಟು ಅವತ್ತಿನ ದಿವಸ ಮಡಿ ಪಾಲನೆ ಮಾಡಿ. ಹಾಲ್ನಲ್ಲಿ ಇಡಬಹುದು, ಏನು ತೊಂದರೆ ಇಲ್ಲ. ಏಕೆಂದರೆ ಕೆಲವರೆಲ್ಲ ಕೇಳಿದ್ರಿ ನನ್ನ ಕಮೆಂಟ್ಗಳಲ್ಲಿ, ದೇವರ ಮನೆ ಚಿಕ್ಕದಿದೆ, ಹಾಲ್ನಲ್ಲಿ ಇಡಬಹುದಾ ಮೇಡಮ್ ಅಂತ. ಇಡಲೇಬಾರ್ದು ಅಂತೇನಿಲ್ಲ. ರಾಯರು ಅವತ್ತಿನ ದಿವಸ ನಾವು ವ್ರತ ಅಂತ ಹೇಳಿ ಮಾಡಿದಾಗ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಅವರ ಸಾನ್ನಿಧ್ಯ ನಮ್ಮ ಮನೆಯಲ್ಲಿರುತ್ತೆ. ಈಗ ಯಾರು ಮನೆಗೆ ಬರ್ತಾರೆ, ನಾವು ಹಾಲ್ನಲ್ಲೆಲ್ಲ ಇಟ್ಟಾಗ ಈಗ ನಿರೀಕ್ಷಿತವಾಗಿ ಯಾರು ಬರ್ತಾರೆ, ಯಾವ ಕಾಲಲ್ಲಿ ಬರ್ತಾರೆ, ಅದು ನಾವು ಗೊತ್ತಾಗೋದಿಲ್ಲ. ಮಡಿ ಪಾಲನೆ ಮಾಡಬೇಕು ಅನ್ನುವಂತಹ ಒಂದಷ್ಟು ವಿಚಾರವಾಗಷ್ಟೇ ನಾನು ಹೇಳಿದ್ದು. ಹಾಲ್ನಲ್ಲಿ ಇಟ್ಟರೆ ಅಂತಂದರೆ ಮನೆ ಹೊರಗಡೆಯಿಂದ ಒಳಗಡೆ ಯಾರೇ ಬಂದರೂ ಕೂಡ ಕಾಲು ತೊಳೆದು ಒಳಗಡೆ ಬರಬೇಕಾಗತ್ತೆ. ರಾಯರ ಎದುರುಗಡೆ ಕೂತ್ಕೊಂಡು ಎಂಚಲು ತಟ್ಟೆ ಎಲ್ಲ ಇಟ್ಕೊಂಡು ಊಟ ಮಾಡೋದು, ಪದೇ ಪದೇ ಆ ಕಾಲಲ್ಲಿ ಈ ಕಾಲಲ್ಲಿ ರಾಯರ ಎದುರುಗಡೆ ಓಡಾಡೋದು, ಅವೆಲ್ಲ ಕೂಡ ಮಾಡಬಾರ್ದು. ನೀವು ಎಷ್ಟು ಮಡಿಯಿಂದ ರಾಯರನ್ನು ನಡೆಸ್ಕೋತಿರೋ ಅಷ್ಟು ಕೂಡ ನಿಮಗೆ ಒಳ್ಳೆಯದಾಗತ್ತೆ. ಇನ್ನು ಎಲ್ಲರೂ ಮನೆಯಲ್ಲೂ ಕೂಡ ಪರೀಕ್ಷೆಗಳು ಬಹಳ ಹತ್ರ ಬರ್ತಾ ಇದೆ. ಮನೆಯಲ್ಲಿ ಓದುವಂತಹ ಪರೀಕ್ಷೆ ಬರೆಯುವಂತಹ ಮಕ್ಕಳಿದ್ದರೆ ಅಂತಹ ಮಕ್ಕಳ 2 ಪುಸ್ತಕವನ್ನು ನೀವು ಏನು ರಾಯರ ಪೂಜೆ ಮಾಡ್ತೀರಾ ಆ ರಾಯರ ಎದುರುಗಡೆ ಇಡಿಸ್ಬಿಟ್ಟು ಆ ಪುಸ್ತಕದ ಮೇಲೆ 1-2 ಎಲೆ ತುಳಸಿಯನ್ನು ಹಾಕಿ, ನೀವೇನು ಕೆಂಪು ಅಕ್ಷತೆ ಮಾಡ್ಕೊಂಡಿರ್ತೀರಲ್ವ, ಆ ಕೆಂಪು ಅಕ್ಷತೆಯನ್ನು 4 ಕಾಳು ಅದರ ಮೇಲೆ ಹಾಕಿ. ಯಾವ ಮಕ್ಕಳದು ಅದು ಪುಸ್ತಕ, ಅಥವಾ ಯಾರಾದರೂ ಮಕ್ಕಳು ಎಷ್ಟು ಜನ ಆದರೂ ಇರಲಿ, ಅವರೆಲ್ಲರ ಕೈಲೂ ಕೂಡ ಓದುವಂತಹ ಮಕ್ಕಳು 2 ತುಪ್ಪದ ಬತ್ತಿಯನ್ನು ಹಚ್ಚಿಬಿಟ್ಟು ಅವರಿಗೆ ಕೂಡಿ ಆರತಿ ಮಾಡಲಿಕ್ಕೆ, ಆ ಪುಸ್ತಕಕ್ಕೂ ಕೂಡ ಬೆಳಗಿ ರಾಯರಿಗೂ ಕೂಡ ಬೆಳಗಿಸುವಂತಹದ್ದನ್ನು ಮಾಡಿ. ರಾಯರಿಗೆ ಅಭಿಷೇಕ ಮಾಡುವಂತಹ ಸಂದರ್ಭದಲ್ಲಿ, ರಾಯರ ಸ್ತೋತ್ರವನ್ನು ಹೇಳ್ಕೊಳ್ಳುವಂತಹ ಸಂದರ್ಭದಲ್ಲಿ ನಿಮ್ಮ ಮನೆಯ ಮಕ್ಕಳನ್ನು ರಾಯರ ಎದುರುಗಡೆ ಕೂರಿಸಿ, ಪ್ರತಿ ಗುರುವಾರನೂ ಕೂಡ ರಾಯರ ಎದುರುಗಡೆ ಮಕ್ಕಳನ್ನು ಕೂರಿಸುವಂತಹ ಅಭ್ಯಾಸ, ಅವರಿಂದ 2 ತುಪ್ಪದ ಬತ್ತಿಗಳನ್ನು ರಾಯರಿಗೆ ಬೆಳಗಿಸುವಂತಹ ಅಭ್ಯಾಸ, ಅವ್ರಿಗೂ ಕೂಡ ಹಣೆಗೆ ಗಂಧ ಹಚ್ಚುವಂತಹ ಅಭ್ಯಾಸ, ಇವೆಲ್ಲವನ್ನು ಮಾಡ್ತಾ ಬನ್ನಿ. ಅವುಗಳಲ್ಲಿ ಬಹಳಷ್ಟು ಬದಲಾವಣೆಯನ್ನು ನೀವು ಕ್ರಮೇಣ ನೋಡ್ತಾ ಹೋಗ್ತೀರ. ಮತ್ತು ಬಹಳಷ್ಟು ಜನ ನನಗೇನು ಕಮೆಂಟಲ್ಲಿ ಕೇಳ್ತಾ ಇರುವಂತಹ ಪ್ರಶ್ನೆ ಅಂದರೆ, ಬೆಳಗ್ಗೆ ಪೂಜೆ ಮಾಡಿ ನಾವು ಮಧ್ಯಾಹ್ನದ ಮೇಲೆ ನೆಂಟರು ಮನೆಗೆ, ತಾಯಿ ಮನೆಗೆ ಹೋಗಬಹುದಾ ಅಂತ ಹೇಳಿ. ಅವತ್ತಿನ ದಿವಸ ನೀವು ರಾಯರ ವರ್ಧಂತಿ ಪೂಜೆ ಏನು ಮಾಡಿರ್ತೀರಾ ನೋಡಿ, ಅದು ಸಂಜೆ ಪೂಜೆ ಕೂಡ ಮನೇಲಿ ಮಾಡಬೇಕಾಗತ್ತೆ. ಜೊತೆಯಲ್ಲಿ ಅವತ್ತಿನ ದಿವಸ ಕಳಸ ಕದಲಿಸ್ಬೇಕು. ನೀವು ಮಾರನೇ ಬೆಳಗ್ಗೆ ನೀವೇನು ರಾಯರ ಎದುರುಗಡೆ ಇಟ್ಟಿರ್ತೀರ ಆ ಕಳಸ ಕದಲಿಸುವಂತಹದ್ದಿರುತ್ತೆ. ಅರ್ಧಂಬರ್ಧ ಮಾಡಿ ಈ ಕಡೆ ಪೂಜೆ ಮಾಡಿದಾಗೂ ಆಗಲ್ಲ, ಬಿಟ್ಟ ಹಾಗೂ ಆಗಲ್ಲ. ನೀವೇನಾದರೂ ಹಾಗೆ ಹೋಗಬೇಕು ಅಂತಿದ್ರೆ ರಾಯರಿಗೆ 1 ಎಳೆ ಹೂವು ಹಾಕ್ಬಿಟ್ಟು 2 ತುಪ್ಪದ ದೀಪ ಹಚ್ಚಿ ಏನಾಗುತ್ತೋ ಅದನ್ನು ನೈವೇದ್ಯ ಇಟ್ಬಿಡಿ, ಸಾಕು. ಈ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಲಿಕ್ಕೆ ಹೋಗಬೇಡಿ. ಮಾಡಿದ್ರಿ ಅಂತಂದರೆ ಸಂಪೂರ್ಣವಾಗಿ ಮಾಡಿ ಕಳಸ ಎಲ್ಲ ವಿಸರ್ಜನೆ ಮಾಡಬೇಕು. ಸುಮ್ಮನೆ ಅರ್ಧಂಬರ್ಧ ಮಾಡಿದ್ರೆ ಅದಿಲ್ದಿದ್ದ ತೊಂದರೆಗಳು ಮೈ ಮೇಲೆ ಬಂದ ಹಾಗಾಗುತ್ತೆ. ಮಾಡೋ ಹಾಗಿದ್ರೆ ಪೂರ್ಣವಾಗಿ ಮಾಡಿ, ಇಲ್ಲದಿದ್ದರೆ ಬೇಡ. ನಾನು ರಾಯರ ವರ್ಧಂತಿಯ ಪೂಜೆಯನ್ನು ಹಾಕಿದಾಗ ಕಾಯಿ ಹೊಡಿಲಿಕ್ಕೆ ಹೇಳೋವಂತಹದ್ದನ್ನು ಮರೆತೆ. ನೀವು ಹಣ್ಣುಗಳನ್ನು ಇಟ್ಟಾಗ ರಾಯರ ಎದುರುಗಡೆ 1 ತೆಂಗಿನ ಕಾಯಿಯನ್ನು ಇಟ್ಟು, ಕಾಯಿ ಸಂಕಲ್ಪದ ಕಾಯಿ ಬೇರೆ, 1 ತೆಂಗಿನಕಾಯಿಯನ್ನು ಇಟ್ಟು ರಾಯರಿಗೆ ಅವತ್ತಿನ ದಿವಸ ತಪ್ಪದೆ ಕಾಯಿ ಕೂಡ ಹೊಡಿಬೇಕಾಗತ್ತೆ. ಇನ್ನು ರಾಯರ ಪೂಜೆ ಬಗ್ಗೆ ತಿಳಿಸ್ಬೇಕಾಗಿರೋ ವಿಚಾರಗಳು ಬಹಳಷ್ಟು ಇದೆ. ಯಾಕೆಂದರೆ ನೀವು ಕಾಯಿ ಸಂಕಲ್ಪ ಮಾಡ್ಕೊಳ್ಳುವಂತಹ ಕಾಯಿನ ಏನು ಮಾಡಬೇಕು, ಕಳಸ ಯಾವಾಗ ವಿಸರ್ಜನೆ ಮಾಡಬೇಕು, ಅದೆಲ್ಲವನ್ನು ಕೂಡ ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.